ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಬಂದರೂ ಕರ್ನಾಟಕದಲ್ಲಿ ಸಿಗುವ ರೆಸ್ಪಾನ್ಸ್ ಮೇಲೆ ಚಿತ್ರತಂಡ ಒಂದು ಕಣ್ಣಿಟ್ಟಿರುತ್ತೆ. ಇಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆಯುತ್ತೆ ಅನ್ನೋದು ವಾಡಿಕೆ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಕೂಡ ಹಾಗೆ. ಬಿಡುಗಡೆಯಾದ ದಿನದಿಂದ ಕರ್ನಾಟಕದ ಬಾಕ್ಸ್ ಆಫೀಸ್ ಇಂಟ್ರೆಸ್ಟಿಂಗ್ ಆಗಿದೆ. ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಆರಂಭದಲ್ಲಿ ತಮಿಳುನಾಡಿನಲ್ಲಿ ಪುಷ್ಪ 2 ಕಲೆಕ್ಷನ್ ಅಷ್ಟೊಂದು ಮಜಾ ಆಗಿರಲಿಲ್ಲ. ಆದರೆ ಎರಡನೇ ದಿನದ ಬಳಿಕ ಗಳಿಕೆಯಲ್ಲಿ ಏರಿಕೆ ಕಂಡಿದೆ. ತೆಲುಗು ಸಹಜವಾಗಿ ಅತಿ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇದೆ. ಹಾಗೆ ಹಿಂದಿ ಬೆಲ್ಟ್ಗಳಲ್ಲಿ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಸಿನಿಮಾ ಪುಷ್ಪ 2 ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಪುಷ್ಪ 2ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ತೆಲುಗು ಪ್ರೇಕ್ಷಕರೇ ಸಿನಿಮಾ ಇಷ್ಟಪಟ್ಟಿರಲಿಲ್ಲ. ಆದರೂ ಕಲೆಕ್ಷನ್ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ನಿನ್ನೆ ಪುಷ್ಪ 2 ರಿಲೀಸ್ ಆಗಿ 4ನೇ ದಿನ ವೀಕೆಂಡ್ ಆಗಿದ್ದರಿಂದ ಈ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ಹಾಗಿದ್ರೆ ಈ 4 ದಿನಗಳಲ್ಲಿ ಕರ್ನಾಟಕದಲ್ಲಿ ಗಳಿಸಿದೆಷ್ಟು ಗೊತ್ತಾ? ಕನ್ನಡ ವರ್ಷನ್ನಿಂದ ಎಷ್ಟು ಕಲೆಕ್ಷನ್ ಆಗಿದೆ ಗೊತ್ತಾ? ಪುಷ್ಪ 2ಗಿದು ಮೊದಲ ವೀಕೆಂಡ್. ಹಾಗೆ ನಿನ್ನೆ 4ನೇ ದಿನ ವೀಕೆಂಡ್ನಲ್ಲಿ ಈ ಸಿನಿಮಾ ಕರ್ನಾಟಕದಲ್ಲೂ ದೊಡ್ಡ ಕಲೆಕ್ಷನ್ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದರಂತೆ 4ನೇ ದಿನ ಬೆಂಗಳೂರು, ಮೈಸೂರು, ಆಂಧ್ರ ಗಡಿ ಭಾಗಗಳಲ್ಲಿ ಈ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 4ನೇ ದಿನ ಪುಷ್ಪ 2 ಕರ್ನಾಟಕದಲ್ಲಿ 8.2 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ವಿತರಕರ ವಲಯದಿಂದ ಲೆಕ್ಕ ಸಿಕ್ಕಿದೆ. ಕರ್ನಾಟಕದ ಮಟ್ಟಿಗೆ ಪರಭಾಷೆಯ ಸಿನಿಮಾ ಈ ಮಟ್ಟಿಗೆ ಗಳಿಕೆ ಮಾಡಿದೆ ಅಂದ್ರೆ ಅದು ವಿತರಕರಿಗೆ ಲಾಭನೇ. ಅಲ್ಲು ಅರ್ಜುನ್ ಪುಷ್ಪ 2 ಕರ್ನಾಟಕದಲ್ಲಿ 4 ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು. ತೆಲುಗಿನಲ್ಲಿ 245 ಸ್ಕ್ರೀನ್ಗಳು, ತಮಿಳು 70 ಸ್ಕ್ರೀನ್, ಹಿಂದಿಯಲ್ಲಿ 135 ಸ್ಕ್ರೀನ್ ಹಾಗೂ ಕನ್ನಡದಲ್ಲಿ 160 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು. ಭಾನುವಾರ ತೆಲುಗು ಬಿಟ್ಟರೆ ಪುಷ್ಪ 2 ಕನ್ನಡ ವರ್ಷನ್ ಅತಿ ಹೆಚ್ಚು ಹಣವನ್ನು ಗಳಿಸಿದೆ. ಭಾನುವಾರ ಕನ್ನಡದ ಮಂದಿ ಕೂಡ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದಾರೆ. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಹಾಗೂ ಫಹದ್ ಫಾಜಿಲ್ ತೆರೆ ಮೇಲೆ ಮೋಡಿ ಮಾಡ್ತಾ ಇದ್ದಾರೆ. ಸುಕುಮಾರ್ ಅವರ ನಿರ್ದೇಶನ ವರ್ಕೌಟ್ ಆಗ್ತಾ ಇದೆ. ಭಾನುವಾರ ಭಾರತದಾದ್ಯಂತ ಈ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡಿದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಹಾಗೂ ಹಿಂದಿ ಬೆಲ್ಟ್ಗಳಲ್ಲಿ ಪುಷ್ಪ 2 ಕಲೆಕ್ಷನ್ ಚೆನ್ನಾಗಿದೆ. ಆಲ್ ಓವರ್ ಇಂಡಿಯಾ ಕಲೆಕ್ಷನ್ ಬಗ್ಗೆ ವಿತರಕರಿಗೆ ಸಿಕ್ಕಿರುವ ಲೆಕ್ಕಾಚಾರ ನೋಡಿದ್ರೆ ಆಂಧ್ರ, ತೆಲಂಗಾಣ 66 ಕೋಟಿ ರೂಪಾಯಿ, ತಮಿಳುನಾಡು 9.5 ಕೋಟಿ, ಕೇರಳದಲ್ಲಿ 5 ಕೋಟಿ, ಕರ್ನಾಟಕದಲ್ಲಿ 8.2 ಕೋಟಿ, ಹಿಂದಿಯಲ್ಲಿ 85 ಕೋಟಿ ರೂಪಾಯಿ ಪುಷ್ಪ ಗಳಿಸಿದ್ದಾನೆ. ಇನ್ನು ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಸಿನಿಮಾ ಪುಷ್ಪ 2 ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆಯುವ ಮುನ್ಸೂಚನೆ ಕೊಟ್ಟಿದೆ. KGF 2 ದಾಖಲೆಯನ್ನು ಮುರಿಯಲೇಬೇಕು ಅಂತ ಪಣ ತೊಟ್ಟಿರುವ ತಂಡ 4 ದಿನಕ್ಕೆ ವಿಶ್ವದಾದ್ಯಂತ 800 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಿಂದಿ ಬೆಲ್ಟ್ನಲ್ಲೇ ಭಾನುವಾರ ದಾಖಲೆ ಕಲೆಕ್ಷನ್ ಆಗಿದೆ. 4 ದಿನಗಳಲ್ಲಿ 285 ಕೋಟಿ ರೂಪಾಯಿ ಗಳಿಸಿದೆ. ಭಾರತದಾದ್ಯಂತ 529.45 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸೋಮವಾರದಿಂದ ಅಸಲಿ ಆಟ ಶುರುವಾಗುತ್ತೆ.